ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನೀವೆಲ್ಲ ಇಂದಿನ ಒಂದು ಇಂಗ್ಲೀಷ್ ಎಕ್ಸಾಮ್ನ ಚೆನ್ನಾಗಿ ಬರೆದಿದ್ದೀರಾ ಅಂದ್ಕೊತಾ ಇದ್ದೀನಿ. ಯಾಕಂದರೆ ಆಲ್ಮೋಸ್ಟ್ 2 ಮಾರ್ಕ್ಸ್ ಈ ಎಕ್ಸ್ಟ್ರಾಕ್ಟ್ಸ್ ಇರ್ಬೋದು, ಈ ಪ್ರಬಂಧಗಳಿರ್ಬೋದು, ಎಲ್ಲನೂ ನಾನು ಕೊಟ್ಟಿರೋದೇ ಬಂದಿರೋದಲ್ಲಿ. ಸೊ ಬೇಕಾದರೆ ನೀವು ನೋಡಿ, ನಾನು ಮಾಡಿದ್ದೀನಿ, ನೆನ್ನೆ ಎಲ್ಲ ಮಾಡಿರೋ ಬಂದಿರೋದು. ಸೊ ನಾನಿವಾಗ ಒಂದು ಕೀ ಆನ್ಸರ್ಸ್ ಕೊಡ್ತಾಯಿದ್ದೀನಿ ನಿಮಗೆ. ಸೊ ಬರೆದಿದ್ದೀನಿ ಇವಾಗ ಜಸ್ಟು. ಸೊ ಇಷ್ಟ ಗಂಟ ಸಾಲ್ವ್ ಮಾಡಿದೆ, ಇಲ್ಲಾಂದರೆ ಅವಾಗೆ ಬರೋದು ವೀಡಿಯೋ. ಬನ್ನಿ ಇವಾಗ ಒಂದೇದು ನೋಡಿ. ಒಂದೇದು ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದೆ ಅಂದ್ಕೊತಾ ಇದ್ದೀನಿ. ಅದಕ್ಕೆ ನಾನು ಬರೀ ಆನ್ಸರ್ ಮಾತ್ರ ಬರೆದು ಕೊಡ್ತಾ ಇರೋದು, ಸುಮ್ಮನೆ ಅಷ್ಟು ಲೇಟ್ ಆಗುತ್ತೆ ಅಂದ್ಕೊಂಡು. ಸೊ ಒಂದೇದು ಆಪ್ಷನ್ ಬಿ ಡಸಂಟ್ ಈ, ಎರಡನೇದು ಆಪ್ಷನ್ ಡಿ ರಿಕ್ವೆಸ್ಟಿಂಗ್, ಮೂರನೇದು ಆಪ್ಷನ್ ಬಿ ವುಡ್ ಹ್ಯಾವ್, ನಾಲ್ಕನೇದು ಆಪ್ಷನ್ ಸಿ ಟು ಮೀಟ್. ನೋಡ್ತಾ ಹೋಗಿ ಹಂಗೆ. ಇವಾಗ ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಐದನೇದು ಬಂದುಬಿಟ್ಟು ಏನು ಈ ಫ್ರೆಂಡು. ನೆಕ್ಸ್ಟು ಆರನೇದು ಬಂದುಬಿಟ್ಟು ಒಂದು ಶಾರ್ಟ್ ಅಂತ ಕೊಟ್ಟಿದ್ರು ಅವರು. ಏನಾಗುತ್ತೆ ಇಲ್ಲಿ ಮ್ಯಾಚಿಂಗ್, ಅದಕ್ಕೆ ಟೆಂಪರ್, ಒಂದು ಶಾರ್ಟ್ ಟೆಂಪರ್ ಆಗುತ್ತೆ. ಸೊ ಏನೇ ಡೌಟ್ ಇದ್ದರೂ ದಯವಿಟ್ಟು ನಾನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಒಳ್ಳೆ ಒಂದು ಖುಷಿ ವಿಚಾರ ಅಂದರೆ, ನಾನು ಪ್ರಬಂಧ ಕೊಟ್ಟಿದ್ದೆ 3 ಪ್ರಬಂಧ, ಆ 3 ಪ್ರಬಂಧ ಕೂಡ ಎಕ್ಸಾಮ್ಗೆ ಬಂದಿದೆ. ಸೊ ದಯವಿಟ್ಟು ನಾನು ವೀಡಿಯೋ ಮಾಡಿದ್ಬೇಕಾದ್ರೆ ನೋಡಿ. ನಾನು ಏರ್ ಪೊಲ್ಯೂಷನ್, ಮೊಬೈಲ್ ಫೋನ್ಸ್ ಆ್ಯಂಡ್ ದೆನ್ ಇನ್ನೊಂದು ಚಂದ್ರಯಾನ 3 ಹೇಳಿದ್ದೆ ನಿಮಗೆ. ನೀವು ನಾನು ವೀಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಆ 3 ಎಕ್ಸಾಮ್ಗೆ ಬಂದಿರೋದು ನೋಡಿ. ಒಂದು ಮಿರಾಕಲ್ ನಡೆದಿದೆ ಇಲ್ಲಿ. ಬೇಕಾದ್ರೆ ಎಷ್ಟೋ ಜನಕ್ಕೆ ಡೌಟ್ ಇದ್ದರೆ ನೀವು ದಯವಿಟ್ಟು ನನ್ನ ಒಂದು ಆ ಒಂದು ವೀಡಿಯೋದ ಒಂದು ಪಾರ್ಟ್ ಯಾವ ಪಾರ್ಟ್ ಅಂತೇಳಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಆ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್ಲಿ ಅದು ಬಂದಿತ್ತೋ ಇಲ್ವೋ ಅಂತ. ನಾನು 3 ಹೇಳಿದ್ದೀನಿ, 3 ಬಂದಿದೆ. ಇನ್ನು ನೋಡಿದವ್ರಿಗೆ ಮಾತ್ರ ಪಕ್ಕ ಗೊತ್ತಿದೆ. ಸೊ ಇನ್ನೇನು ನಾವು ಇವಾಗ ಫಸ್ಟ್ PUC ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ ಎಲ್ಲನೂ. ಸೊ ಅದು ಒಂದು 2-3 ದಿನ ಆದಮೇಲೆ ಬಿಡ್ತಾ ಹೋಗ್ತೀವಿ. ಇವಾಗ ನಾವು 6 ಸಬ್ಜೆಕ್ಟು ಕೀ ಆನ್ಸರ್ಸ್ ಫುಲ್ಲು ರೆಡಿ ಮಾಡಿದ್ದೀವಿ. ಇವಾಗ ನಾನು 6 ಸಬ್ಜೆಕ್ಟ್ ಕೀ ಆನ್ಸರ್ಸ್ ಹಂಗೆ ಆನ್ಸರ್ ನೋಡ್ತಾ ಹೋಗಿ ನಾನು ಹೇಳ್ತಾ ಇರ್ತೀನಿ. ಇವಾಗ 6 ಸಬ್ಜೆಕ್ಟ್ ಕನ್ನಡ, ಇಂಗ್ಲೀಷ್, ಹಿಂದಿ, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ಟೋಟಲ್ 6 ಸಬ್ಜೆಕ್ಟ್ ಕೀ ಆನ್ಸರ್ಸ್ ಆಲ್ರೆಡಿ ನಾವು ಇವಾಗ ರೆಡಿ ಮಾಡಿದ್ದೀವಿ. ಇನ್ನೇನಿದ್ರು ಆನ್ಸರ್ಸ್ನ ಬಿಡ್ತಾ ಹೋಗ್ತಾಯಿದ್ದೀವಿ. ಇವತ್ತು ಸಂಜೆಯಿಂದ ಕನ್ನಡ, ಇವತ್ತು ಸಂಜೆ ಕನ್ನಡ, ಒಂದು ಸೈನ್ಸು, ಒಂದು ಮ್ಯಾಥ್ಸು, ಈ 3 ಇವತ್ತು ಬಂದುಬಿಡುತ್ತೆ. ಇನ್ನು 3 ನಾಳೆ ಬಿಡ್ತೀನಿ. ಸೊ ಫುಲ್ A to Z 1ನೇ ಕ್ವೆಶನಿಂದ ಹಿಡಿದು ಲಾಸ್ಟ್ ಕ್ವೆಶನ್ ಗಂಟ ಯಾವುದು ಬಿಟ್ಟಿಲ್ಲ. ಓನ್ಲಿ ಮಲ್ಟಿಪಲ್ ಚಾಯ್ಸ್ ಈ ಥರ ಯಾವುದು ಏನು ನಾನು ಕೊಟ್ಟಿಲ್ಲ, ಎಲ್ಲ ಪೂರ್ತಿ ಕೊಟ್ಟಿದ್ದೀನಿ, ಬರೆದು ಪ್ರಿಪೇರ್ ಮಾಡಿರೋದು. ಸೊ ದಯವಿಟ್ಟು ಅವುಗಳನ್ನ ನೋಡ್ಕೊಳ್ಳಿ. ಒಂಥರ ಅವು ಅಫಿಷಿಯಲ್ ಕೀ ಆನ್ಸರ್ಸ್ ಇದ್ದಂಗೆ ನಿಮಗೆ. ನೋಡಿ 14ನೇ ಕ್ವೆಶನ್ನು, ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್. 15ನೇದು ಎ ಸೈನ್ಸ್ ಮಾಡೆಲ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದೀಪಕ್ ರಾಜ್. 16ನೇ ನೋಡಿ, he was planning to play a skit in the annual day program that day. ನೆಕ್ಸ್ಟ್ ಥರ್ಡ್ ಮೇನಲ್ಲಿ 17ನೇದು A ಬಂದುಬಿಟ್ಟು ಅದರಲ್ಲಿ ಮುಂಬೈ ಇಸ್ ದ ಕರೆಕ್ಟು, ಆಮೇಲೆ B ಬಂದುಬಿಟ್ಟು ಲಾಸ್ಟು. ಸೊ ನೋಡಿದ್ರಲ್ಲ, ಇಷ್ಟು ಈ ಕೀ ಆನ್ಸರ್ಸು. ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನೋಡಿ ಇದು ಆಲ್ರೆಡಿ ನಾನು ನಿನ್ನೆ ಬರೆದಿಕ್ಕಿದ್ದೆ, ಪ್ಲಸ್ ಇವತ್ತಿನ ಒಂದು ಎಕ್ಸಾಮಲ್ಲಿ ಈ 3ನೇ ಕೇಳಿರೋದು ಪ್ರಬಂಧಗಳನ್ನ. ಲೆಟ್ರ್ ಆಲ್ಸೋ ನಾನೊಂದು ಸಬ್ಜೆಕ್ಟ್ ಕೊಟ್ಟಿದ್ದೆ, ಅವೇ ಬಂದಿದೆ ಲೆಟ್ರು ಕೂಡ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ, ನಾನು ಏನು ಕೊಟ್ಟಿದ್ದೀನೋ ಅವೇ ಎಕ್ಸಾಮ್ಗೆ ಬಂದಿರೋದು. ನೋಡ್ಕೊಳ್ಳಿ. ಇದು ನಾನು ನಿನ್ನೆ ಪ್ರತಿ ವೀಡಿಯೋದಲ್ಲೂ ಹೇಳಿದ್ದೀನಿ ನಿಮಗೆ. ಒಂದು ಪೊಲ್ಯೂಷನ್ ಬಗ್ಗೆ ಬರುತ್ತೆ, ಏರ್, ವಾಟರ್, ಎನ್ವಿರಾನ್ಮೆಂಟ್, ಇಷ್ಟರಲ್ಲಿ ಒಂದು ಪೊಲ್ಯೂಷನ್ ಬಗ್ಗೆ ಬರುತ್ತೆ. ಒಂದು ಈ ಗ್ಯಾಜೆಟ್ಸ್ ಏನಂದರೆ ಈ ಮೊಬೈಲು, ಈ ಆನ್ಲೈನ್ ಕ್ಲಾಸು, ಯಾವ ರೀತಿ ಇನ್ನು ಈ ನೆಟ್ವರ್ಕು, ಇದ್ರ ಬಗ್ಗೆ ಒಂದು ಬರುತ್ತಂದೆ, ಅದು ಕನ್ಫರ್ಮ್ ಆಯಿತು. ಒಂದು ರೀಸೆಂಟ್ಲಿ ಬರುತ್ತೆ ಅಂತ ಹೇಳಿದೆ, ಒಂದು ಚಂದ್ರಯಾನ 3 ಬರ್ಬೋದು, ಇಲ್ಲ COVID-19 ಬರ್ಬೋದಂದೆ. ನೋಡಿ ಆ 3 ಬಂದುಬಿಟ್ಟಿದೆ. ಸೊ ನಾನು ವೀಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಇನ್ನೇನಿದ್ರು ಇವಾಗ ನೆಕ್ಸ್ಟ್ ನಾವು ಯಾವುದು ಫಸ್ಟ್ PUC ಗೆ ರೆಡಿ ಮಾಡಿದ್ದೀವಿ, ಇನ್ನು ಸ್ವಲ್ಪ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಇವಾಗ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಬರುತ್ತೆ ಅಂದರೆ, ನಿಮಗೆ ಈ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಈ ವ್ಯಾಲ್ಯೂಯೇಷನ್ ಒಂದು ಪ್ರಕ್ರಿಯೆ ಹೆಂಗಿರುತ್ತೆ ಅದೆಲ್ಲ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನಾನು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು 10th ಮುಂದೆ ನೆಕ್ಸ್ಟ್ ಫಸ್ಟ್ PUC ಹೋಗ್ತಾ ಇದ್ದೀರಾ. ಸೊ ಅಲ್ಲಿ ಫಸ್ಟ್ PUC ಅಂತ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಚಿಂತೆ ಬಿಟ್ಬಿಡಿ ನೀವು ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಸೊ ಅದರದ್ದು ನಾವು ಕವರ್ ಮಾಡ್ತೀವಿ ಫಸ್ಟ್ ಮತ್ತು ಸೆಕೆಂಡ್ PUCದು. ಸೊ ಅದರದ್ದೇನು ಟೆನ್ಷನ್ನೇ ಬಿಟ್ಟಾಕ್ಬಿಡಿ. ಇನ್ನೇನಿದ್ರು ಇವಾಗ ಈ 10th ರಿಸಲ್ಟು ವ್ಯಾಲ್ಯೂಯೇಷನ್ ಬಗ್ಗೆ ಇನ್ನೊಂದು ಈ ಮೇಯ್ನ್ ಇಂಪಾರ್ಟೆಂಟ್ ಆದರೆ, ಇವಾಗ ನಾವು ಬಿಡ್ತಾ ಇರೋದು ಏನು ಗೊತ್ತಾ, ಈ ನಿಮ್ಮ ಒಂದು ಈ SSLC ಆದ ತಕ್ಷಣ ಈ ಒಂದು ಆರ್ಟ್ಸು, ಈ ಕಾಮರ್ಸು ಆ್ಯಂಡ್ ನೆಕ್ಸ್ಟು ಸೈನ್ಸು. ಸೊ ಇದರದ್ದು ಡೌಟು ಎಲ್ಲರಿಗೂ ಇದೆ, ಏನು ತೊಗೋಬೇಕು ಅಂತ ನಿಮಗೆ ಎಲ್ಲರಿಗೂ ಡೌಟ್ ಇದೆ. ಸೊ ನೀವಿನ್ನೂ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಗಿದ್ರಿ. ಸೊ ನಿಮಗೆ ಮುಂದೆ ಏನಂತ
ಕರೆಕ್ಟಾಗಿ ಗೊತ್ತಿಲ್ಲ, ಏನು ತೊಗೋಬೇಕು, ಏನು ತೊಗೊಂಡ್ರೆ ಉತ್ತಮ, ನಿಮ್ಮ ಒಂದು ಇಚ್ಛೆ ಏನಿದೆ, ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಫುಲ್ಲು ಸಂಪೂರ್ಣ ಅದರಿಂದ ಹಿಡಿದು ಈ ಆರ್ಟ್ಸ್ ಅಂದರೆ ಏನು, ಅದರಲ್ಲಿ ಏನೇನು ಸಬ್ಜೆಕ್ಟ್ ಬರುತ್ತೆ, ಮುಂದೆ ಅದರಿಂದ ಏನು ಯೂಸಸ್ ಇದೆ, ಸೈನ್ಸು ಅದರಲ್ಲಿ ಏನೇನು ಸಬ್ಜೆಕ್ಟ್ ಬರುತ್ತೆ, ಅದರಿಂದ ಮುಂದೆ ಏನು ಯೂಸ್ ಇದೆ, ಕಾಮರ್ಸು ಅದರಲ್ಲಿ ಏನೇನು ಸಬ್ಜೆಕ್ಟ್ ಬರುತ್ತೆ ನಿಮ್ಗೆ ಓದ್ಕೊಳ್ಳೋಕ್ಕೆ, ಅದರಿಂದ ಮುಂದೆ ಏನು ನಿಮ್ಮ ಕೆಲಸಗಳು ಸಿಗುತ್ತೆ ಅಂತ ಎಲ್ಲನೂ ಇವಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಪಾರ್ಟ್ ಎ ಮತ್ತು ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ ಆಗಿ ಆ ವಿಡಿಯೋನ ನಾನು ಕವರ್ ಮಾಡ್ತಾಯಿದ್ದೀನಿ. ಸೊ ನಿಮಗೊಂದು ಐಡಿಯಾ ಕೊಡ್ತಾಯಿದ್ದೀನಿ. ಸೊ ಅದು ನಿಮ್ಮ ಎಲ್ಲ SSLC ಫ್ರೆಂಡ್ಸ್ಗೂ ನೀವು ದಯವಿಟ್ಟು ಆ ವಿಡಿಯೋನ ನೀವು ಶೇರ್ ಮಾಡಲೇಬೇಕು. ಯಾಕಂದರೆ ಎಷ್ಟೋ ಜನಕ್ಕೆ ಐಡಿಯಾ ಇಲ್ಲ, ಸುಮ್ಮನೆ ಹೋಗ್ಬಿಟ್ಟು ಏನೋ ಒಂದು ತೊಗೊಂಡ್ಬಿಡ್ತಾರೆ. ಸೊ ದಯವಿಟ್ಟು ಅದಕ್ಕೆ ನಾನು ಫುಲ್ ಪ್ರಿಪೇರ್ ಹಾಕ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೊಗೊಂಬರ್ತಾಯಿದ್ದೀನಿ. ಸೊ ದಯವಿಟ್ಟು ನಿಮ್ಮ SSLC ಎಕ್ಸಾಮ್ ಮುಗಿದೆ, ಅದನ್ನು ಯಾವ ಥರ ಇವಾಗ ನೆಕ್ಸ್ಟ್ ನೀವು ಏನು ಮುಂದಿನ ಪ್ರೊಸೆಸ್ ಏನು ಮಾಡಬೇಕು, ಯಾವಾಗ ರಿಸಲ್ಟ್ ಬರುತ್ತೆ ನಿಮ್ಮದು ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಬೇಕಾದ್ರೆ 3 ವೀಡಿಯೋ ಆದರೆ 3 ವೀಡಿಯೋ ಮಾಡ್ತೀನಿ. ನೀವೆಲ್ಲ SSLC ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದನ್ನು. ನೆಕ್ಸ್ಟ್ ಫಸ್ಟ್ PUC ಹೋಗ್ತಾಯಿದ್ರೆ PUC ಚಿಂತೆ ನಾನು ಮುಂಚೆಯಿಂದಲೇ ಹೇಳ್ತಾಯಿದ್ದೀನಿ. ನಮ್ಮ ಚಾನಲ್ ಇರೋದೇ ಮೇಯ್ನ್ ಏನಕ್ಕೆ ಅಂದರೆ ನಮ್ಮ ಚಾನಲ್ ಒಂದು PUCಗೆ ಇದೆ ನಮ್ಮ ಚಾನಲ್ಲು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನೇನೇ ಡೌಟ್ ಇರಲಿ ನನ್ನ ಒಂದು ಈ ವಿಡಿಯೋದ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ನಿಮ್ಗೆ ಏನು ಡೌಟ್ ಇರುತ್ತೋ ಅದು ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟು ನೆಕ್ಸ್ಟ್ ವೀಡಿಯೋ ಬಿಡ್ತಾ ಹೋಗ್ತೀನಿ ನಾನು. ಇವಾಗ ನಿಮ್ಗೆ ಬೇಕಂದರೆ ಹೇಳಿ, ಏನು ವೀಡಿಯೋ ಬೇಕೋ ಅದ್ರ ಬಗ್ಗೆ ಹೇಳಿ, ಅದರಿಂದ ನಾನು ನೆಕ್ಸ್ಟ್ ವೀಡಿಯೋ ಬಿಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ನಮ್ಮ ವೀಡಿಯೋ ಮತ್ತು ನಮ್ಮ ಚಾನಲ್ನ ಎಲ್ಲ ಕಡೆ ಒಂದು ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಹೇಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮಂದಿರು ಮತ್ತು ತಂಗಿರು ಇರ್ತಾರೆ, ಅವರು ನೆಕ್ಸ್ಟ್ ಇವಾಗ 10th ಬರ್ತಾರೆ. ಸೊ 10th ಬಂದರೆ ಇಮಿಡಿಯೇಟ್ಲಿ ನಾವಂತೂ ಗೊತ್ತು, ಇವಾಗ ನಾವು 10th ಇವಾಗ ನೆಕ್ಸ್ಟು ಯಾವ ಥರ ಅಂತ ಇವಾಗ 9th ಮುಗಿಸ್ಕೊಂಬಂದವ್ರಿಗೆಲ್ಲ ನಾವು 10th ಅವ್ರಿಗೂ ಪ್ರಿಪೇರ್ ಮಾಡ್ತಾಯಿದ್ದೀವಿ. ನಮ್ಮದೇನಿದ್ರು 10th, ಫಸ್ಟ್ PUC, ಸೆಕೆಂಡ್ PUC 3 ಫುಲ್ ಕವರ್ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ಏನಿದ್ರು ನಮ್ಮ ಚಾನಲ್ ಉದ್ದೇಶ ಏನು, SSLC ನೆಕ್ಸ್ಟು ಫಸ್ಟ್ PUC ಆ್ಯಂಡ್ ದೆನ್ ಸೆಕೆಂಡ್ PUC ಇಷ್ಟೇ. ಸೊ ನಿಮಗೊಂದು ಕ್ಲಾರಿಟಿ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ನಾನಂತೂ ಹೇಳಿದ್ದೀನಿ, ನಾನು ಕೊಟ್ಟಿರೋವೆಲ್ಲ ಎಕ್ಸಾಮ್ ಬಂದಿರೋವೇನೆ ನೋಡಿ. ನಾನೆಲ್ಲ ಕೊಟ್ಟಿರೋವೆಲ್ಲ ಆಲ್ಮೋಸ್ಟ್ ನಮ್ಮ ಮುಂಚೆಯಿಂದನೂ ಅಷ್ಟೇ ಏನು ಕೊಟ್ಟಿದ್ದೀನಿ ಅವೆಲ್ಲ ಎಕ್ಸಾಮ್ ಬರ್ತಾನೆ ಇತ್ತು. ಸೊ ನೀವೆಲ್ಲ ಚೆನ್ನಾಗಿ ಬರೆದಿದ್ದೀರಾ. ಸೊ ನಿಮ್ಮ ಒಂದು ಮುಂದಿನ ಭವಿಷ್ಯಕ್ಕೆ ನೀವು ಒಂದು ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಆರ್ಟ್ಸು, ಸೈನ್ಸು, ಕಾಮರ್ಸ್ ಬಗ್ಗೆ ತೊಗೊಂಡ್ರೆ ಏನು ಯೂಸು ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ನಿಮ್ಗೆ ಇನ್ನೂ ಐಡಿಯಾ ಇರೋಲ್ಲ. ಸೊ ದಯವಿಟ್ಟು ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.